ಕಿರುಗೂರಿನ ಗಯ್ಯಾಳಿಗಳು ಚಿತ್ರದ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ನಮ್ಮೊಂದಿಗೆ ಇಡೀ ಚಿತ್ರತಂಡ ಇರತಕ್ಕಂಥದ್ದು ಭಾಷೆಯ ಬಗ್ಗೆ, ಭಾಷಾ ಪ್ರಯೋಗದ ಬಗ್ಗೆ, ಭಾಷಾ ಬಳಕೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಏನನ್ಸುತ್ತೆ, ಯಾವ್ದಾದ್ರು ಡೈಲಾಗ್ಗಳನ್ನ ಹೇಳ್ಕೋಬಹುದಾ ಅನ್ನೋ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಲೇ ಏನೇ ನಂಗೇನೆ ಅಂದೆ ಕತ್ತೆ ಮುಂಡೆ, ಇನ್ನೊಂದಪ್ಪ ಹೇಳು ನೋಡ್ತೀನಿ. ಎಷ್ಟಪ್ಪ ಹೇಳಿದ್ರೆ ಅಷ್ಟೇ, ನಿಂತ ಬೈತಿದ್ ನಂತ ಬೈತಿದ್ರೆ ನಾನ್ ಕಿಸಿತಿದ್ನೆ ಅಂತ ನೋಡೋಗು. ಅಯ್ಯ ನಿನ್ ಮಕ್ನ ನಾಟು ಎತ್ಕೊಂಡ್ ಸೊಳಕ್ ಹೋಗೋ. ಗೊಡ್ಡೆಸ ಅಂದ್ರೆ ಇನ್ನೇನ್ ಹೇಳ್ತಾರೋ. ಕುಂತ್ಕೊಳ್ಳಿ. ಇದು ನಮ್ಮ ತೇಜಸ್ವಿಗಳ ಹಳ್ಳಿಯ ಸೊಗಡು. ಅಲ್ಲ ರೀ, ಇದನ್ನೆಲ್ಲಾದ್ರೂ ಬೇರೆ ಭಾಷೆಗೆ, ಇಂಗ್ಲಿಷಿಗೆ ಅಥವಾ ಸೌಮ್ಯ ಪದಗಳಿಗೆ, ಸಾಫ್ಟ್ ಪದಗಳಿಗೆ, ಶಿಷ್ಟ ಭಾಷೆಗೆ ಬದಲಿಸೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಕಣ್ ತೆರೀರಪ್ಪ ಸೆನ್ಸಾರ್ನವ್ರೆ. ಇದ್ರಲ್ಲಿ ಎಲ್ಲಾದ್ರೂ ನಿಮ್ಗೆ ಏನಾದ್ರೂ ವಾಚ್ಯ ಶಬ್ದ ಅನ್ಸ್ತಾ? ಮಜಾ ಸಿಕ್ತು. ಮಜಾ ಸಿಕ್ತು. ಈ ಮಜಾನ ಕಟ್ ಮಾಡ್ಬಿಟ್ರೆ ಹೇಗಿರುತ್ತೆ? ಅಯ್ಯೋ ಇದು ಕೇಳಿಸ್ಕೊಳಕ್ ಆಗಲ್ಲ ಅಂತ ಅನ್ಸುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿ ಇದ್ರೆ ಏನಂತ ಅವಳು ಏನಂತ ವಾಪಸ್ ಇವ್ರಿಗೆ ಅಂತ ಅನ್ಸತ್ತಲ್ಲ. ನಮ್ಮ ಹಳ್ಳಿಲಿ ನಾವಲ್ಲಿ ಶೂಟ್ ಮಾಡ್ತಿದ್ದ ಹಳ್ಳಿಯಲ್ಲಿ ಆ ಅಜ್ಜಿಂದ್ರು ಅವಂದ್ರು ಎಲ್ಲರೂ ಅವ್ರು ಹಂಗೆ ಮಾತಾಡ್ತಿದ್ರು, ಮಕ್ಳಿಗೆ ಬಾರೋಯ್ತಾಗೆ ಚಡ್ಡಿ ಬಿಚ್ಕೊಂಡು ಅಲ್ಲಿ ಏನು ಓಡಾಡ್ತಿದ್ಯಾ ನೀನು ಬಾಯ್ತಾಗೆ ಅಂತ. ಆಮೇಲೆ ನಮ್ಗೆಲ್ಲ ಹೇಳೋರು, ನನ್ಗೆ ಕತ್ತೆ ನೋಡಿ ಅಂತ ಅದು ಬೈಬಿಡಲ್ಲ, ಅದು ಪ್ರೀತಿ ಕತ್ತೆ ನೋಡಿ ಅಲ್ಲಿ ಶೂಟಿಂಗ್ ನಿಂತಿದೆ ಎಷ್ಟು ಮುಂದಾಗೆ ಉಂಡೆ. ಅದು ಏನ್ ರೋಗ ಏನಿದೆಯಲ್ಲ, ಎಷ್ಟು ಸೌಂಡ್ ಹೇಗಿತ್ತಂದ್ರೆ ಆ ವೈಬ್ರೇಷನ್ ಉಂಡೆ ಉಂಡೆ ಕಾಕಣೆ ಪ್ರೀತಿಯಿಂದ ಹೇಳೋದು. ಸೊ ಅವ್ರು ಈ ಬೈಗಳೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಆಕ್ಚುಲಿ ನಾರ್ಮಲ್ ಮಾತಾಡುವಾಗ ಈ ತರ ಬೈಗಳು ಯೂಸ್ ಮಾಡುವಾಗ, ಕತ್ತೆ ಮುಂಡೆ ಅವೆಲ್ಲ ಯೂಸ್ ಮಾಡುವಾಗ, ಕಳ್ಳನ್ ಸೋತಿ ಎಲ್ಲ ಯೂಸ್ ಮಾಡುವಾಗ ಸಾಫ್ಟ್ ಆಗಿ ಕಳ್ಳನ್ ಸೋತಿ ಅದ್ ಎಲ್ಲೇ ತಗೊಂಡೆ ಸೀರೆನಾ ನೀನು, ಅಷ್ಟೇ ಸಾಫ್ಟ್ ಆಗಿ ಎಷ್ಟು ಕ್ಯೂಟ್ ಆಗಿ ಮಾತಾಡಿದ್ರೆ ಅವ್ರಿಗೆ ಅನ್ಸುತ್ತೆ ಓ ಇವ್ರು ರಿಯಲಿಸ್ಟಿಕ್ ಆಗಿ ಮಾತಾಡ್ತಿದಾರೆ. ನಾವೇನಾದ್ರು ಹಾ ಹೇಗಿದ್ದೀರ ಹಂಗಂದ್ರೆ ಇದೇನಿದೆ ಹಿಂಗ್ ಮಾತಾಡ್ತಾರೆ. ಇವಳೇನ್ ಹಳ್ಳಿಯವಳ? ಪುರುಷ ಆರ್ಟಿಸ್ಟ್ಗಳ ಬಗ್ಗೆ ಬರೋಣ. ನಿಮ್ಮ ಯಾವಾಗ್ಲೂ ಎಲ್ಲಾ ಚಿತ್ರಗಳಲ್ಲಿರೋ ಹಾಗೆ ಶರತ್ ಲೋಹಿತ್ ಅಶ್ವ ಅವರು ಇರ್ತಕ್ಕಂಥದ್ದು, ಅಚ್ಯುತ್ ಅವರು, ಅವರೆಲ್ಲರೂ ಕೂಡ ಬಳಸ್ಕೊಂಡಿರ್ತಕ್ಕಂಥ ಅವ್ರ ಸಪೋರ್ಟು, ಅವ್ರಿಗೆ ಒಂದಷ್ಟು ರಂಗಭೂಮಿ ಹಿನ್ನೆಲೆಯನ್ನು ಕೂಡ ಇರ್ತಕ್ಕಂಥದ್ದು, ಅನುಭವ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇಲ್ಲಿ ಅದನ್ನ ಔಟ್ಪುಟ್ ತೆಗಲಿಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ಎರಡು ವಿಷಯ ನಾನು ಹೇಳಲೇಬೇಕಾಗುತ್ತೆ. ಒಂದು, ನನ್ನ ಎಲ್ಲಾ ಸಿನಿಮಾಗಳಲ್ಲೂ ಅಚ್ಯುತ್ ಅವರು ಶರತಣ್ಣ ಇದ್ದೇ ಇರ್ತಾರೆ, ಯಾಕಂದ್ರೆ ಆ ದಿನಗಳು ಇನ್ನ ಜೊತೆಲೇ ಇದ್ದೀವಿ ನಾವು. ಇನ್ನು ಮಿಕ್ಕದ ಹಾಗೆ ಕಿಶೋರು ಮತ್ತೆ ನಮ್ಮ ಸುಂದರ್ ಸರ್, ಆಮೇಲೆ ಅನಂತವೇಲು, ಹೊಸ ಹುಡುಗ ರಾಹುಲ್, ಮತ್ತೆ ನಿಖಿಲ್ ಮಂಜು ಅವರು, ಸಂಪತ್ ಅಂತ ಒಂದು ಹೊಸ ಹುಡುಗ, ಇವರೆಲ್ಲರೂ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂತವ್ರು. ಕಾಣಿಸ್ಕೊಳ್ಳಿರೋ ಒಂದು ಅಂದ್ರೆ ಕಾಣಿಸ್ಕೊಳ್ಳೋದ್ರೆ ಪ್ರೀತಿಯಿಂದ ಬಂದವರು ಇದ್ದಾರೆ ನಮ್ಮ ಸಿನಿಮಾಗೆ, ಅಂದ್ರೆ ಕಿರುಗೂರಿಗೆ. ಅದ್ರಲ್ಲಿ ಬಿಗಿನಿಂಗ್ಗೆ ಬರ್ಬೇಕು ಅಂತಂದ್ರೆ ಎಸ್ ನಾರಾಯಣ್ ಸರ್ ಏನು ಅಂತಾನೆ ಕೇಳಲಿಲ್ಲ ಅವರು. ಸರ್ ನಾನು ಕಿರುಗೂರು ಮಾಡ್ತೀನಿ, ತುಂಬಾ ಖುಷಿ ಆಯ್ತು ಸರ್, ಒಂದ್ ಅರ್ಧ ದಿನ ಶೂಟಿಂಗ್ ಇದೆ ಬರ್ತೀನಿ ಅಷ್ಟೇ ಹೇಳಿದವರು. ಅದೇ ರೀತಿ ನಮ್ಮ ಸಿಲಿಲಲ್ಲಿ ರವಿಶಂಕರ್ ಗೌಡ ಅವರು ಪಾಪ ಅವ್ರಿಗೆ ಯಾವ ಪಾತ್ರ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅವ್ರ ಪಾತ್ರಕ್ಕೆ ಹೆಸರೇ ಇಲ್ಲ ಅಲ್ಲಿ, ಅದಕ್ಕೆ ಅವ್ರಿಗೆ ನಾವು ಹೆಗಣದ್ರೋಲು ಅಂತಾನೆ ಹೇಳ್ಬಿಡ್ತೀವಿ ಅವ್ರಿಗೆ. ಹಾಗಾಗಿ ಅವರು ಶೋಭರಾಜ್ ಅವ್ರು ಇರ್ಬೋದು, ಮಂಡ್ಯ ರಮೇಶ್ ಸರ್ ಇರ್ಬೋದು, ಲೂಸ್ ಮಾದ ಎಲ್ಲಕ್ಕಿಂತ ಹೆಚ್ಚಾಗಿ ಲೂಸ್ ಮಾದ ಅವರು ಯಾಕೆ ಅಂತಾನೆ ಕೇಳಿಲ್ಲ, ನನ್ ಯಾಕೆ ತಗೋತಾ ಇದೀರಾ ನೀವು ಅಂತ. ಇಲ್ಲ, ಒಬ್ಬ ಮರ ಕಡೆಯಾಗಿ ಬರ್ತಾನೆ, ಓ ನನ್ ಬಾಡಿ ನೋಡ್ ತಗೋತಾ ಇದೀರಾ, ನನ್ ಪರ್ಸನಾಲಿಟಿ ನೋಡ್ ತಗೋತಾ ಇದೀರಾ, ಬರ್ತೀನಮ್ಮ ಅಂತ ತುಂಬಾ ಅದ್ಭುತವಾಗಿ ಮಾಡಿದ್ರು ಅವರು. ಅದಾದ ನಂತರ ನಮ್ಮ ಧರ್ಮ ಅಜಯ್ ರಾಜ್ ಅನ್ನೋ ಒಂದು ಹುಡುಗ, ಆಮೇಲೆ ಪ್ರಕಾಶ್ ಬೆಳವಾಡಿ ಸರ್, ಎಲ್ಲರೂ, ಆಮೇಲೆ ಜಯಶ್ರೀ ಅಮ್ಮ ಮತ್ತೆ ಸಿ ಬಸವಲಿಂಗಯ್ಯ ಅವರು, ಇವರೆಲ್ಲರೂ ಪ್ರೀತಿಯಿಂದ ಬಂದು ಅಷ್ಟೇ ಖುಷಿ ಕೊಟ್ಟು, ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕಥೆನ ಮುಂದುವರಿಸ್ಕೊಂಡು ಹೋಗಿ ಒಂದು ಅದ್ಭುತವಾದ ಕಿರುಗೂರನ್ನ ಇವರು ಕಟ್ಕೊಟ್ಟಿದ್ದಾರೆ. ಕಾರುಣ್ಯನು ಪ್ರೀತಿಯಿಂದಾನೇ ಪ್ರೀತಿಯಿಂದ ಬಂದಿದ್ರು ಕೂಡ ಎಲ್ಲಾ ಹೆಣ್ಮಕ್ಳುಗಳಿಗೂ ಒಂದು ಕಿಡಿ ಹಚ್ಚಿ ಹೋಗುವಂತ. ಅವಳೇ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎರಡು ಕಡೆ ಅಲ್ಲ, ಅದಲ್ದೆ ನನ್ ಸೀನ್ ಮ್ಯಾಮ್ ಲವ್ ಸ್ಪಾಟ್ ಎಲ್ಲ ಹುಡುಕಿದಾರಲ್ಲ, ಅಮೇಸಿಂಗ್ ಪ್ಲೇಸಸ್. ನಾನಂತೂ ಲೈಫ್ ಅಲ್ಲಿ ಆತರ ಜಾಗಗಳು ಹೋಗಿಲ್ಲ, ಸೂಪರ್ ಎಕ್ಸ್ಪೀರಿಯನ್ಸ್. ಆಮೇಲೆ ರಿಲೀಸ್ ಏನ್ ಕತೆ ಯಾವಾಗ? ಮುಂದಿನ ವಾರ 11ಕ್ಕೆ ರಿಲೀಸ್ ಆಗ್ತಿದೆ. ಏನ್ ಕತೆ? ಇಲ್ಲ, ಸಾಕಷ್ಟು ಥಿಯೇಟರ್ ಗಳು ರಿಲೀಸ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಮಲ್ಟಿಪ್ಲೆಕ್ಸ್ ಗಳು, ಮತ್ತೆ ಈಗ ಸಿಂಗಲ್ ಥಿಯೇಟರ್ ಗಳದ್ದು ನಿಮ್ಗೆ ಕತೆಗಳು ಗೊತ್ತಿದೆ. ಅದ್ರಲ್ಲಿ ಮೂವಿ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಒಂದು ಥಿಯೇಟರ್ ನಮ್ದು ಪ್ರಮುಖವಾಗಿ, ಅದು ಮತ್ತೆ ವೀರೇಶ್, ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಮೈಸೂರು, ಮಂಡ್ಯ ಎಲ್ಲಾ ಕಡೆನೂ ರಿಲೀಸ್ ಆಗ್ತಾ ಇದೆ. ಬಹುಶಃ ಗಯ್ಯಾಳಿಗಳು ಸಿಕ್ಕಾಬಟ್ಟೆ ಅಬ್ಬರ ಮಾಡಿದ್ರೆ ಕರ್ನಾಟಕದಾದ್ಯಂತ ಅಲ್ಲ, ಇವಾಗ ನನಗೆ ಕೇಳ್ತಾರೆ ಈ ಅಬ್ಬರಕ್ಕೇನೆ ಜರ್ಮನಿಯಿಂದ ನನಗೆ ಕಾಲ್ ಮಾಡಿದ್ರು ರಿಲೀಸ್ ಮಾಡ್ತೀರಾ ಅಂತ, ಕುವೈತ್ ಇಂದ ಕಾಲ್ ಮಾಡಿದ್ರು
ಯಾರಾದ್ರೂ ನನಗೆ ರಿಲೀಸ್ ಮಾಡ್ತೀರಾ ಅಂತ ಎಲ್ಲದಕ್ಕೂ ಅಂದ್ರೆ ಈ ತರದ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಈ ಸಿನಿಮಾ ಅಷ್ಟು ಅಬ್ಬರ ಮಾಡಿದೆ ಅಂತಂದ್ರೆ ಬಿಕಾಸ್ ಆಫ್ ಈ ಎಲ್ಲಾ ಹೆಣ್ಮಕ್ಳುಗಳು, ಶ್ವೇತಾ ಇಂದ ಹಿಡಿದು ಈ ಹೆಣ್ಮಕ್ಳು ಎಲ್ಲರೂ ಏನ್ ಗೊತ್ತುಂಟ ಕೂತು ಇದಕ್ಕೆ ಕೆಲಸ ಮಾಡಿದ್ದಾರೆ ಎಲ್ರು. ಎಸ್ಪೆಷಲಿ ಅಂದ್ರೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಸಿನಿಮಾವನ್ನ ಹೇಗ್ ರೀಚ್ ಮಾಡಿಸ್ಬೇಕು ಅನ್ನೋದನ್ನ ಈ ಎಲ್ಲಾ ಹೆಣ್ಮಕ್ಳುಗಳು ಈ ಸಿನಿಮಾಯಿಂದ ನಾನು ಕಲಿಯುವಂತ ಪಾಠ. ಎಕ್ಸಾಕ್ಟ್ಲಿ. ಸುಮನ್ ಅವರು, ನಿಮ್ಮ ಎಲ್ಲಾ ಚಿತ್ರಗಳಲ್ಲಿ ಕಡಿಮೆ ಹಾಡುಗಳಿದ್ರು ಬಹಳ ಒಳ್ಳೆ ಹಾಡುಗಳನ್ನ ಕೊಟ್ಟಿರ್ತಕ್ಕಂಥ ಆ ಹಾಡುಗಳ ಬಗ್ಗೆ ಏನಾದ್ರು ಹೇಳ್ಬೋದಾ? ನಾನು ಇದರಲ್ಲಿ ಸಾಧು ಕೋಕಿಲ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳ್ದೆ ನನ್ಗೆ ಹಾಡ್ಬೇಡ, ಇಡೀ ಸಿನಿಮಾನೇ ಹಾಡ್ತಾರ ಮಾಡ್ಕೊಡ್ಬೇಕು ಅಂತ ಹೇಳಿದೆ ಮ್ಯೂಸಿಕ್ ಅಲ್ಲಿ. ಅವರು ನೋಡಿದ್ರು. ನನಗೆ ಒಂದು ಖುಷಿಯಾಗಿದ್ದೇನು ಅಂತಂದ್ರೆ, ಸಾಧು ಅವ್ರನ್ನೇ ಯಾಕೆ ನೀವು ಮಾಡಿ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದೆ ಅಂತಂದ್ರೆ, ಒಬ್ಬ ಹಾಸ್ಯ ನಟ ಆಗಿ ನವಿರಾದ ಹಾಸ್ಯನ ಹೇಗೆ ಟ್ರೀಟ್ ಮಾಡ್ತಾನೆ ಮ್ಯೂಸಿಕ್ ಅಲ್ಲಿ ಅಂತ ಅನ್ನೋದು ನನಗೆ ಕುತೂಹಲ ಇತ್ತು. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸಾಂಗು ಅಂದ್ರು. ನಾ ಹೇಳ್ದೆ, ನಮ್ಮ ಹಳ್ಳಿ ಹೆಣ್ಮಕ್ಳುಗಳಿಗೆ ಜನಪದ ಸಿನಿಮಾ ಅಲ್ಲ ಸರ್ ಇದು, ಹಳ್ಳಿ ಮಕ್ಳುಗಳು ಯಾರು ಸಾಂಗ್ ಆಡಲ್ಲ, ಬಟ್ ಅವ್ರ ಬದುಕುಗಳೇ ಸಾಂಗ್ ತರ ಇದೆ. ಅವ್ರ ಇಡೀ ಬದುಕುಗಳೇ ಅವ್ರಿಗೆ ಏನ್ ಎದ್ ನಿಂತ್ಕೊಂಡೆ ಅಯ್ಯೋ ನಿನ್ ಮಕ್ನ ನಾಟಿಗೆ ಅನ್ನೋದು, ಅಥವಾ ಇವಳು ಹೋಗ್ಬಿಟ್ಟು ಆಳ್ಮನೆಯೇ ಧೂಳ್ಮನೆಯೇ ಅನ್ನೋದು, ಅವಳು ಚಂಗುಲಿ ಮುಂಡೆ ಅಂತ ಇವಳಿಗೆ ಬೈಯೋದು, ಇವೆಲ್ಲವೂ ಕೂಡ ಅದೇ ಒಂದು ನಾ ಹೇಳಲೆ ಯಾವಾಗ್ಲೂ ಕೇಳಿಸ್ಕೊಳ್ದೇ ಇರೋ ಒಂದು ಸುಮಧುರ ನಾದ ಅದು. ಅದಕ್ಕೆ ನೀವು ಮ್ಯೂಸಿಕ್ ಮಾಡ್ಕೊಡಿ, ಅದೇ ನಮಗೆ ಹಾಡು. ಅದ್ರದ್ದು ಒಂದು ಝಲಕ್ ನಾವು ಹಾಡ್ತೀವಿ ದಯವಿಟ್ಟು. ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಇದು ನಮ್ಮ ಕಿರುಗೂರಿನ ಗಯಾಳಿಗಳ ಆಂಥಮ್. ಡಬ್ ಸ್ಮ್ಯಾಶ್ ಅಲ್ಲಿ ಆಲ್ರೆಡಿ ತುಂಬಾ ಫೇಮಸ್ ಆಗೋಗ್ಬಿಟ್ಟಿದೆ. ರೆಡಿ 1 2 3 ಸ್ಟಾರ್ಟ್. ಕಿರುಗೂರಿನ ಗಯಾಳಿಗಳು. ಖಂಡಿತ ತುಂಬಾ ಸಂತೋಷ ಆಯ್ತು. ತೇಜಸ್ವಿ ಅವ್ರನ್ನ ಮತ್ತೊಮ್ಮೆ ನಾವು ನಮ್ಮನ್ನ ಎದುರುಗಡೆ ಇಟ್ಕೊಂಡು ಚರ್ಚೆ ಮಾಡಿದ್ದು. ನಿಮ್ಮೆಲ್ಲರ ಒಳಗಡೆನೂ ಕೂಡ ಒಂದು ತುಡಿತಾ ಇದೆ. ನನಗೆ ಅದು ಬಹಳ ಖುಷಿ ಕೊಡ್ತಾ ಇದೆ. ಕನ್ನಡದ ಬಗ್ಗೆ, ಭಾಷೆಯ ಬಗ್ಗೆ, ಮಹಿಳೆಯ ಸಬಲೀಕರಣದ ಬಗ್ಗೆ, ಒಂದು ಪಾಸಿಟಿವ್ ವೇ ಬಗ್ಗೆ ತುಂಬಾ ಒಳ್ಳೆ ತುಡಿತಾ ಇದೆ. ಖಂಡಿತ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ, ನಿಮ್ಮ ತಂಡಕ್ಕೆ ಬಹಳ ಒಳ್ಳೇದಾಗ್ಲಿ. ನಮ್ಮ ಜನಶ್ರೀ ಪರವಾಗಿ ನಿಮ್ಮನ್ನು ಹಾರೈಸ್ತೀನಿ. ನಿಮ್ಮ ಭವಿಷ್ಯ ಸಾಕಷ್ಟು ಬೆಳೀಲಿ. ನಿಮ್ಮಿಂದ ಮತ್ತಷ್ಟು ವಿಭಿನ್ನ ಇದೆ. ಬಹಳ ಕ್ಯೂರಿಯಾಸಿಟಿ ಇತ್ತು. ನೀವು ಸ್ಲಂಬಲ ಅಥವಾ ನೀವು ಎದೆಗಾರಿಕೆ ಮಾಡಿದ್ರೆ ಈ ತರ ಚಿತ್ರ ನೀವು ಆರಿಸ್ಕೊಳ್ತೀರಾ ಅಂತ. ಈ ತರದ ವಿಭಿನ್ನ ಪ್ರಯತ್ನಗಳು ನಿಮ್ಮಿಂದ ಇನ್ನಷ್ಟಾಗ್ಲಿ. ನಮ್ಮ ಸಪೋರ್ಟ್ ಯಾವತ್ತೂ ನಿಮ್ಮೊಂದಿಗೆ ಇದ್ದೇ ಇರುತ್ತೆ. ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಿ. ಧನ್ಯವಾದಗಳು. ಇದು ಇವತ್ತಿನ ವಿಶೇಷ ಕಿರುಗೂರಿನ ಗಯ್ಯಾಳಿಗಳು. ಇದೇ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಕನ್ನಡಿಗರಾಗಿದ್ರೆ, ಕನ್ನಡವನ್ನ ಪ್ರೀತಿಸೋರಾಗಿದ್ರೆ, ತೇಜಸ್ವಿ ಅವ್ರನ್ನ ಪ್ರೀತಿಸೋರಾಗಿದ್ರೆ, ಸುಮನ್ ಅವ್ರನ್ನ, ಅಗ್ನಿಶ್ರೀಧರ್ ಅವ್ರನ್ನ ಚಿತ್ರಗಳನ್ನ ಮೆಚ್ಕೊಳ್ಳೋರಾಗಿದ್ರೆ ಖಂಡಿತ ಹೋಗಿ ಚಿತ್ರವನ್ನ ನೋಡಿ. ನಾನು ನೋಡ್ತೀನಿ ಅಂತ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.